ಕಾಮನ ಬಿಲ್ಲು ಪ್ರಬಂಧ. ಪೀಠಿಕೆ. ಪ್ರಕೃತಿಯ ಸೌಂದರ್ಯಗಳಲ್ಲಿ ಕಾಮನ ಬಿಲ್ಲು ಒಂದು ಅದ್ಭುತವಾದ ದೃಶ್ಯವಾಗಿದೆ. ಮಳೆಯ ನಂತರ ಆಕಾಶದಲ್ಲಿ ಕಾಣಿಸಿಕೊಳ್ಳುವ ಬಣ್ಣ ಬಣ್ಣದ ಅರ್ಧವೃತ್ತಾಕಾರದ ಆಕೃತಿಯೇ ಕಾಮನ ಬಿಲ್ಲು. ಇದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರ ಮನ ಸೆಳೆಯುವ ಪ್ರಕೃತಿಯ ಒಂದು ಸುಂದರ ಕೊಡುಗೆಯಾಗಿದೆ. ವಿಷಯ ವಿವರಣೆ. ಸಾಮಾನ್ಯವಾಗಿ ಮಳೆ ಬಂದು ಸೂರ್ಯನ ಬೆಳಕು ನೀರಿನ ಹನಿಗಳ ಮೇಲೆ ಬೀಳುವಾಗ ಕಾಮನ ಬಿಲ್ಲು ಉಂಟಾಗುತ್ತದೆ. ಕಾಮನ ಬಿಲ್ಲನ್ನು ಮಳೆಬಿಲ್ಲು ಎಂದು ಸಹ ಕರೆಯಲಾಗುತ್ತದೆ. ಸೂರ್ಯನ ಬಿಳಿ ಬೆಳಕು ನೀರಿನ ಹನಿಗಳ ಮೂಲಕ ಹಾದು ಹೋಗುವಾಗ 7 ಬಣ್ಣಗಳಾಗಿ ವಿಭಜನೆಯಾಗುತ್ತದೆ. ಆ 7 ಬಣ್ಣಗಳು ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಗಾಢ ನೀಲಿ ಅಥವಾ ಇಂಡಿಗೋ, ನೀಲಿ ಅಥವಾ ಇಂಡಿಗೋ ಮತ್ತು ನೇರಳೆ. ಕಾಮನ ಬಿಲ್ಲು ಆಕಾಶದಲ್ಲಿ ಅರ್ಧವೃತ್ತದ ರೂಪದಲ್ಲಿ ಕಾಣಿಸುತ್ತದೆ. ಇದು ಕೆಲವೇ ಸಮಯದವರೆಗೆ ಮಾತ್ರ ಗೋಚರಿಸಿ ನಂತರ ಮಾಯವಾಗುತ್ತದೆ. ಕಾಮನ ಬಿಲ್ಲನ್ನು ನೋಡುವುದು ಕಣ್ಣಿಗೆ ಹಬ್ಬದಂತಿರುತ್ತದೆ. ಕವಿಗಳು ಮತ್ತು ಲೇಖಕರು ತಮ್ಮ ಕವನಗಳಲ್ಲಿ ಹಾಗೂ ಸಾಹಿತ್ಯ ಕೃತಿಗಳಲ್ಲಿ ಕಾಮನ ಬಿಲ್ಲಿನ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಕಾಮನ ಬಿಲ್ಲು ನಮಗೆ ಪ್ರಕೃತಿಯ ವೈವಿಧ್ಯತೆ ಮತ್ತು ಸೌಂದರ್ಯದ ಸಂದೇಶವನ್ನು ನೀಡುತ್ತದೆ. ವಿವಿಧ ಬಣ್ಣಗಳು ಒಟ್ಟಾಗಿ ಸೇರಿ ಸುಂದರ ಚಿತ್ರವನ್ನು ಸೃಷ್ಟಿಸುವಂತೆ ನಾವು ಸಹ ಎಲ್ಲರೊಂದಿಗೆ ಸೌಹಾರ್ದದಿಂದ ಬದುಕಬೇಕು ಎಂಬ ಪಾಠವನ್ನು ಕಲಿಸುತ್ತದೆ. ಉಪಸಂಹಾರ. ಒಟ್ಟಾರೆಯಾಗಿ ಕಾಮನ ಬಿಲ್ಲು ಪ್ರಕೃತಿಯ ಒಂದು ಅದ್ಭುತ ಕಾಣಿಕೆಯಾಗಿದೆ. ಅದರ 7 ಬಣ್ಣಗಳು ನಮ್ಮ ಮನಸ್ಸಿಗೆ ಸಂತೋಷ ಮತ್ತು ಉಲ್ಲಾಸವನ್ನು ನೀಡುತ್ತವೆ. ಆದ್ದರಿಂದ ನಾವು ಪ್ರಕೃತಿಯನ್ನು ಪ್ರೀತಿಸಿ ಅದರ ಸೌಂದರ್ಯವನ್ನು ಕಾಪಾಡಬೇಕು. ಇದಿಷ್ಟು ಕಾಮನ ಬಿಲ್ಲಿನ ಬಗ್ಗೆ ಪುಟ್ಟ ಪ್ರಬಂಧ. ಧನ್ಯವಾದಗಳು.